ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ತಿಂಗಳ ಕಾಲ ಕಠಿಣ ಉಪವಾಸ ವ್ರತ ಆಚರಿಸಿದ ಮುಸ್ಲಿಂ ಬಾಂಧವರು ಇಂದು ಹೂವಿನಹಡಗಲಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಿದರು. ಜಾಮಿಯಾ ಮಸೀದಿಯ ಧರ್ಮಗುರುಗಳ ನೇತೃತ್ವದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಬಾಂಧವರು ಪಾಲ್ಗೊಂಡು ನಾಡಿನ ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಹೂವಿನಹಡಗಲಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಇಂದು ಮುಂಜಾನೆಯೇ ಸಹಸ್ರಾರು ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಸಾಮೂಹಿಕ ನಮಾಜ್ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಹಜಾರತ್ ಮುಫ್ತಿ ಅಜರುದ್ದೀನ್ ಸಾಬ್ ಅವರು ಪ್ರಾರ್ಥನೆ ನೆರವೇರಿಸಿದರು. ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಉತ್ತಮ ಮಳೆ, ಬೆಳೆ ಮತ್ತು ನಾಡಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಅವರು ವಿಶೇಷ ದುವಾ ಮಾಡಿದರು. ಹಬ್ಬದ ಈ ಸಂಭ್ರಮದಲ್ಲಿ ಭಾವೈಕ್ಯತೆಯ ಸಾರುವಂತೆ ಮುಸ್ಲಿಂ ಮುಖಂಡರಾದ ಗೌಸ್ ಹಾಗೂ ಹಿಂದೂ ಮುಖಂಡರಾದ ನಂದಿಹಳ್ಳಿ ಹಾಲಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ಹಡಗಲಿಯ ಸೌಹಾರ್ದ ಪರಂಪರೆಗೆ ಸಾಕ್ಷಿಯಾಯಿತು. ಹಬ್ಬದ ವಿಶೇಷತೆ ಮತ್ತು ಒಗ್ಗಟ್ಟಿನ ಬಗ್ಗೆ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾದ ಒಂದು ತಿಂಗಳ ಸತತವಾಗಿ ಉಪವಾಸವನ್ನು ಇದ್ದು 5 ಹೊತ್ತು ನಮಾಜ್ ಮುಖಾಂತರ ನಮ್ಮ ಒಂದು ದೇಹ ಹಾಗೂ ಊರಲ್ಲಿ ಶಾಂತಿ ಮುಖಾಂತರ ಪ್ರಾರ್ಥನೆ ಮಾಡುತ್ತೀವಿ. ಅದಕ್ಕೋಸ್ಕರ ನಮ್ಮ ಈ ಪವಿತ್ರ ರಂಜಾನ್ ಹಬ್ಬದ ಎಲ್ಲರೂ ಭಾಳ ಸಂತೋಷದಿಂದ ಆಚರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ದಿನ ಎಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಊರಿಗೆ ಹಾಗೂ ದೇಶಕ್ಕೆ ಒಳಿತಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇವೆ. ಅದೇ ರೀತಿ ಯುಗಾದಿ ಹಬ್ಬದ ಶುಭಾಶಯ ಕೋರುತ್ತಾ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ ಸಹ ಎಲ್ಲ ಬಾಯಿ ಹಂಗೆ ನಡ್ಕೊಂತಿರ್ತವೆ. ಯಾವ ಕೆಟ್ಟಗಳಿಂದ ಯಾವ ಒಂದು ಮಾತಾಗಿರ್ತವೆ, ಅದು ಒಂದು ಬಿಟ್ಟರೆ ಬೇರೆ ಏನಿಲ್ಲ. ಸ್ಪೆಷಲಿ ನಮ್ಮ ಹಡಗಲಿ ಅನ್ನಪ್ಪ ಅಂದರೆ ಒಂದು ಒಳ್ಳೆಯ ಒಂದು ಇದು ನಮಗೆ ಹಿಂದೂ ಮುಸ್ಲಿಂ ಭಾವೈಕ್ಯ ಒಂದಿದು ಸರ್ವ ಜನಾಂಗ ಇದು ಏನು ಶಾಂತಿಯ ತೋಟ ಇದ್ದಂಗೆ ನಮಗೆ. ಇಲ್ಲಿ ಮಲ್ಲಿಗೆ ನಾಡೆ ಅಂದರೆ ವಿವಿಧ ಥರದ ಮಲ್ಲಿಗೆ ಇದ್ದಾವೆ, ಇಲ್ಲಿ ವಿವಿಧ ಥರದ ಹೂಗಳಿದ್ದಾವೆ. ಅದೇ ರೀತಿ ನಾವು ಹಿಂದೂ ಮುಸ್ಲಿಮ್ ಏನು ನಾವು ಇದೀವಲ್ಲ, ವಿವಿಧ ಥರದ ಹೂಗಳು ಅದು ಇದ್ರೇ ನಮಗೆ ಈ ತೋಟ ಚೆನ್ನಾಗಿರೋದು. ಒಂದೇ ಥರದ ಹೂ ಇದ್ದರೆ ಚೆನ್ನಾಗಿ ಕಾಣಲ್ಲ. ಈಗ ನಮ್ಮದು ಭಾವನೆ. ಈಗ ಯುಗಾದಿ ಹಬ್ಬ, ರಂಜಾನ್ ಎರಡೂ ಜೊತೆಗೆ ಬಂದಿರೋದ್ರಿಂದ ನಮಗೆ ಇನ್ನೊಂದು ಸ್ವಲ್ಪ ಸಂತೋಷ. ಯಾಕಂದರೆ ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಭಾರತೀಯರು ಒಂದೇ. ನಮ್ಮಲ್ಲಿಯ ಭಾವೈಕ್ಯತೆ ಬೇರೆ ಬೇರೆ ಜನಾಂಗದವರೆಗೆ ಮಾದರಿಯವಾಗಿ ಇದ್ದೇವೆ. ಹಿಂದೂ ಮುಸಲ್ಮಾನರು ಬಾಯಿ ಅಂತಕ್ಕಂಥ ಭಾವನೆ ನಮ್ಮದೆಲ್ಲರಿಗೂ ಆಗಿದೆ. ಇಸ್ಲಾಂ ಅಂದರೆ ಶಾಂತಿ, ಇಸ್ಲಾಂ ಧರ್ಮ ಅಂದರೆ ಶಾಂತಿ ದೂತರ ಒಳಗೊಂಡಿರ್ತಕ್ಕಂಥ ಧರ್ಮ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ನಮ್ಮ ಭಾವನೆ. ಪವಿತ್ರ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೇಗೆ ಪವಿತ್ರವೋ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಅಷ್ಟೇ ಪವಿತ್ರವೂ ಕೂಡ. ನಾವು ಅವರೆಲ್ಲರೂ ಅನ್ಯೋನ್ಯವಾಗಿ ಬದುಕಿ ಬಾಳಬೇಕೆಂಬುದೇ ನಮ್ಮ ಆಸೆ. ಈ ಒಂದು ಹೊತ್ತಿನಲ್ಲಿ ರೋಜಾದಲ್ಲಿ ಎಲ್ಲರೂ ಇಫ್ತಾರ್ ಕೂಟ ಮಾಡಿಸೋದ್ರ ಮೂಲಕ ದೇವರು ಅವರು ಒಳ್ಳೆಯ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಇನ್ನು ಮುಂದೆ ಅವರಿಗೆ ಇನ್ನೂ ಹೆಚ್ಚಿನ ಮುಂದಿನ ವರ್ಷ ಊಟ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಬಾರಕ್ ಎಲ್ಲ ಸಮುದಾಯದವರಿಗೆ. ನಮ್ಮ ಇವತ್ತು ಈದ್ ಅಲ್ ಫಿತರ್ ನಾವೆಲ್ಲ ನಮಾಜ್ ಮಾಡಿದ್ದೀವಿ. ಅದ್ರ ಜೊತೆಗೆ ಹಿಂದೂ ಮುಸಲ್ಮಾನರಿಗೆ, ಹಿಂದೂ ಅಣ್ಣ ತಮ್ಮಂದಿರಿಗೆ ನಾವು ರಂಜಾನ್ ಹಬ್ಬದ ಶುಭಾಶಯನ ಹೇಳುತ್ತೇನೆ. ಆಮೇಲೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಸಮಾಜದ ವತಿಯಿಂದ ಶುಭಾಶಯನ ಹೇಳುತ್ತೇನೆ. ಈ ಊರಿನ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಪುರಸಭೆಯವರಿಗೂ ನಮ್ಮ ಜೊತೆಗೆ ಅವರು ಸಹಿತ ಈ ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ಈ ಹಬ್ಬದ ಶುಭಾಶಯನ ಹೇಳುತ್ತೇನೆ. ಈ ಪವಿತ್ರ ರಂಜಾನ್ ಹಬ್ಬದ 30 ದಿನದ ಉಪವಾಸವನ್ನು ನಾವು ಪೂರೈಸಿದ್ದೇವೆ. ಈ ದಿವಸ ನಮ್ಮ ರಂಜಾನ್ ಹಬ್ಬದ ಎಲ್ಲ ಮುಸಲ್ಮಾನ್ ಬಾಂಧವರಿಂದ ಹಿಂದೂ ಬಾಂಧವರಿಗೆ ಶುಭಾಶಯ ಕೋರುತ್ತಾ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಶುಭಾಶಯ ಕೋರುತ್ತಾ, ಆಮೇಲೆ ಆರಕ್ಷಕ ಸಿಬ್ಬಂದಿಯವರು, ಪೊಲೀಸ್ ಸಿಬ್ಬಂದಿಯವರಿಗೂ, ಪುರಸಭೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಈ ಪ್ರತ್ಯಕ್ಷ ಪರೋಕ್ಷವಾಗಿ
ನಮ್ಮ ಹಬ್ಬಕ್ಕೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತಾ ಈ ಒಂದು ಹಬ್ಬಕ್ಕೆ ಈ ದೇಶಾದ್ಯಂತ ಇಲ್ಲಿ ಆಚರಿಸ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭದಾಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಾಯ್ಸ್ ಆಫ್ ವಿಜಯನಗರ. ಒಟ್ಟಾರೆಯಾಗಿ ಹೂವಿನ ಹಡಗಲಿಯಲ್ಲಿ ರಂಜಾನ್ ಹಬ್ಬವು ಭಕ್ತಿ ಮತ್ತು ಸೌಹಾರ್ದತೆಯ ಸಂಗಮವಾಗಿ ಜರುಗಿತು. ವಾಯ್ಸ್ ಆಫ್ ವಿಜಯನಗರ, ಹೂವಿನ ಹಡಗಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.